ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯಪಾಲರಿಂದ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು ಅದರ ಬೆನ್ನಲ್ಲೇ ಬಹಳ ಆಕ್ಟಿವ್ ಆಗಿರುವಂತಹ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಭೇಟಿಗೆ ಹೋಗಿದ್ದಾರೆ. ಎಚ್ಎಎಲ್ ಮೂಲಕ ದೆಹಲಿಯತ್ತ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಿದ್ದಾರೆ. ಸದ್ಯದ ರಾಜಕೀಯ ಬೆಳವಣಿಗೆ, ಮುಂದಿನ ಕಾನೂನು ಹೋರಾಟ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಇವತ್ತೇ ಹೋಗಿರೋದು. ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರು ಪರಮೇಶ್ವರ್ ಪ್ರಯಾಣ ಬೆಳೆಸಿದ್ದಾರೆ. ಮುಂದಿನ ಹೋರಾಟಕ್ಕೆ ವರಿಷ್ಠರ ಬೆಂಬಲ ಕೋರೋದಕ್ಕೆ ಭೇಟಿ, ದೆಹಲಿ ಮಟ್ಟದಲ್ಲಿ ಹೋರಾಟಕ್ಕೆ ವರಿಷ್ಠರ ಜೊತೆಗೆ ಸಿಎಂ ಚರ್ಚೆ ಮಾಡೋದಕ್ಕೆ, ಹಾಗೆಯೇ ಕಾನೂನು ಪಂಡಿತರು ಈಗಾಗಲೇ ಸುಪ್ರೀಂ ಕೋರ್ಟ್ನ ಲಾಯರ್ಗಳೇನಿದ್ದಾರೆ ಅವ್ರ ಜೊತೆ ಕೂಡ ಮಾತನಾಡೋದಕ್ಕೆ ಒಂದು ಸುತ್ತಿನ ಮಾತುಕತೆ ಮೊನ್ನೆ ಆಯಿತು. ಅದಾದಮೇಲೆ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ಕೂಡ ಆಯಿತು. ಆದರೆ ಮುಂದಿನ ಹೋರಾಟ ಹೇಗೆ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡೋಕೆ, ಇದೆಲ್ಲದರ ಜೊತೆಗೆ ಇಂಡಿಯಾ ಒಕ್ಕೂಟದ ಸಿಎಂಗಳು, ಬಿಜೆಪಿಯೇತರ ರಾಜ್ಯಗಳಲ್ಲಿ ಏನು ಸಿಎಂಗಳಿದ್ದಾರೆ, ಸೊ ಅವ್ರನ್ನ ಕೂಡ ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟವಾಗಿ ಮಾಡಬೇಕು, ರಾಷ್ಟ್ರಪತಿಗಳಿಗೆ ದೂರು ಕೊಡುವಂಥ ಯೋಚನೆ ಕೂಡ ಇದೆ. ಸೊ ಈ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾರೆ. ಮುಡಾದಲ್ಲಿ ಪಾತ್ರ ಇಲ್ಲ ಎಂದು ಮನವರಿಕೆ ಮಾಡಿದ್ದಾರೆ ಆಲ್ರೆಡಿ. ಅದು ಮತ್ತೊಮ್ಮೆ ಈಗ ಸದ್ಯದ ಪರಿಸ್ಥಿತಿಗಳು ಏನಿದೆ ಇದೆಲ್ಲವನ್ನು ಕೂಡ ವಿವರಿಸಲಿದ್ದಾರೆ. ಸೊ ಹಿಂದೆ ಹೈಕಮಾಂಡ್ ಭೇಟಿ ಮಾಡಲಿರುವಂಥ ಸಿಎಂ ಹಾಗೆಯೇ ಕಾನೂನು ತಜ್ಞರನ್ನು ಕೂಡ ಇವತ್ತು ಭೇಟಿಯಾಗಿ ಚರ್ಚೆ ಮಾಡುವಂಥ ನಿರೀಕ್ಷೆ ಇದೆ. ಸೊ ಎಚ್ಎಎಲ್ ಮೂಲಕ ದೆಹಲಿಯತ್ತ ಸಿದ್ದರಾಮಯ್ಯ, ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪರಮೇಶ್ವರ್ ಕೂಡ ಜೊತೆಯಲ್ಲೇ ಹೋಗಿದ್ದಾರೆ. ಸೊ ಹೈಕಮಾಂಡ್ ಇದುವರೆಗೆ ಸಿದ್ದರಾಮಯ್ಯನವ್ರ ಜೊತೆಗೆ ಗಟ್ಟಿಯಾಗಿ ನಿಂತಿದೆ. ಜೊತೆಗೆ ಉಳಿದಂಥ ಸಚಿವರು, ಶಾಸಕರು ಎಲ್ಲರೂ ಕೂಡ ಜೊತೆಯಾಗಿ ನಿಲ್ಲಬೇಕು ಅಂತ ಕೂಡ ಖಡಕ್ಕಾದಂಥ ಸೂಚನೆ ಬಂದಿದೆ. ಆದರೆ 29ನೇ ತಾರೀಕು ಏನು ವಿಚಾರಣೆ ನಡೆಯುತ್ತಲ್ಲ, ಅದು ಭಾಳ ಮುಖ್ಯ. ಏನಾಗುತ್ತೆ ಮುಂದೆ ಅಂತ, ಎಲ್ಲಿವರೆಗೆ ಹೈಕಮಾಂಡ್ ನಿಲ್ಲುತ್ತೆ, ಶಾಸಕರು ಸಚಿವರು ನಿಲ್ತಾರೆ ಅನ್ನೋದು.